ಈ ಮಗನ ನೋಡಿ, ವಾಂತಿ ನೋಡಿ ಮೂಗಿಂದ ಬಾಯಿಂದ ಎರಡೂ ಕಡೆಯಿಂದ ಬರ್ತಾ ಇದೆ, ನೋಡೋಕ್ಕೆ ಹೆದರಿಕೆನೇ ಆಗ್ತದೆ. ಅದೇ ಈ ಮಗು ನೋಡಿ, ವಾಂತಿ ಮಾತ್ರ ಬಾಯಿಂದ ಮಾತ್ರ ಬರ್ತದೆ, ಏನು ಟೆನ್ಷನ್ ಅನಿಸಲ್ಲ. ಬಟ್ ಯಾವುದು ರಿಯಲ್ ಡೇಂಜರು? ಫಸ್ಟ್ನೇದ ಸೆಕೆಂಡ್ನೇದ? ಈ ಥರ ಯಾಕೆ ಆಗ್ತದೆ? ಆಯಿತು ಅಂದರೆ ಏನು ಇಮಿಡಿಯೇಟಾಗಿ ನಾವು ಮಾಡಬೇಕು? ಈ ಥರ ಆಗಿಲ್ದಂಗೆ ಹೆಂಗೆ ನೋಡ್ಕೊಬೇಕು? ಇದು ಯಾವಾಗ ಸಬ್ಸೈಡ್ ಆಗ್ತದೆ? ಈ 4 ಕ್ವಶನ್ಗಳಿಗೆ ನಾನು ಆನ್ಸರ್ ಹೇಳ್ತೀನಿ. ಹಾಲು ಕುಡಿತಾನೆ ಇರ್ಬೇಕಾದ್ರೆ ಏನು ಮಾಡ್ತದೆ, ಹಾಲು ಕುಡಿಯೋ ಜೊತೆಗೆ ಗಾಳಿನೂ ತಗೊಳ್ತಿರ್ತದೆ. ಸೊ ಈಗ ಹಾಲು ಪ್ಲಸ್ ಗಾಳಿ ಎರಡು ಹೊಟ್ಟೆ ಒಳಗಿದೆ. ಈಗ ಹೊಟ್ಟೆ ಫುಲ್ಲು ಅಬ್ಡಮನ್ ಡಿಸ್ಟೆನ್ಷನ್ ಆಗುತ್ತೆ, ಹಾಲಲ್ಲಿ ಪ್ಲಸ್ ಗಾಳಿ ಹೊಟ್ಟೆ ಅಬ್ಡಮನ್ ಡಿಸ್ಟೆನ್ಷನ್ ಆಗಿದೆ. ಈಗ ಗ್ಯಾಸ್ ಹೊರಡೆ ಬರಬೇಕು. ಗ್ಯಾಸ್ ಹೊರಡೆ ಬರ್ಬೇಕಾದ್ರೆ ಏನಾಗುತ್ತೆ ಅಂದರೆ ಹಾಲು ಜೊತೆನೂ ಹೊರಡೆ ಪಟ್ ಅಂತ ಬರ್ತದೆ. ತೆಗೆದು ಹೊರಡೆ ಎಸಿ ತರಬೇಕಾದ್ರೆ ಮೂಗಲ್ಲಿ ಪ್ಲಸ್ ಬಾಯಲ್ಲಿ ಬರ್ತದೆ. ಲೋಯರ್ ಎಸಿಫಿಜಲ್ ಸ್ಪಿಂಕ್ಟರು ಇಮ್ಮೆಚುರಿಟಿ ಇರ್ತದೆ. ಈ ಥರ ಆಯಿತು ಅಂದರೆ ನಾವು ಏನು ಮಾಡಬೇಕು? ಇಮಿಡಿಯೇಟ್ಲಿ ನಾವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಬಲ್ಗಡೆ ಅಥವಾ ಎಡು ಮಗಳು ಅಥವಾ ಬಲ್ಗಡೆ ಮಗುಗೆ ನಾವು ಪಾಪುನ ಹಾಕಬೇಕು. ಹಾಕಿದ ತಕ್ಷಣವೇ ಏನೇ ವಾಂತಿ ಆಯಿತು ಅಂದ ತಕ್ಷಣ ಅದು ಎದೆಯೊಳಗೆ ಹೋಗ್ದಲ್ಲ ಸೈಡಿಗೆ ವಾಂತಿ ಆಗ್ತದೆ. ಓಕೆ. 3ನೇದು, ವಾಂತಿ ಆಯಿತು ಅಂದ ತಕ್ಷಣ ನೀವು ನೆಕ್ಸ್ಟ್ ನೋಡಬೇಕಾಗಿರೋದು ಪಾಪು ಉಸಿರಾಟ ಹೇಗಿದೆ, ಚೋಕ್ ಆಗ್ತಾ ಇದೆಯಾ, ಉಸಿರಾಟ ಶಾಂತವಾಗಿ ಉಸಿರಾಟ ಇದೆ ಅಂತ ಹೇಳಿದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಾದ್ರು ಚೋಕಿಂಗ್ ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಈ ಥರ ಆಗಿಲ್ದಂಗೆ ಹೇಗೆ ನೋಡ್ಕೊಬೇಕು ಅಂತ ಹೇಳಿದ್ರೆ, ಹಾಲು ಕುಡಿಸಿದ್ಮೇಲೆ ಪ್ರಾಪರ್ ಬರ್ಪಿಂಗ್ ಮಾಡ್ತು ಅಂತ ಹೇಳಿದ್ರೆ ಈ ಥರ ಆಗೋ ಚಾನ್ಸಸ್, ವಾಂತಿ ಮಾಡೋ ಚಾನ್ಸಸ್ ಕಡಿಮೆ ಆಗ್ತದೆ. ಈ 2ನೇದು ಈ ಥರ ಪಾಪುಗಳನ್ನ ಸ್ವಲ್ಪ ಸ್ಲೋಪ್ ಪೊಸಿಷನಲ್ಲಿ, ಈ ಥರ ಸ್ವಲ್ಪ ಹೆಡ ಪೊಸಿಷನಲ್ಲಿ ನೀವು ಕೊಡ್ತು ಅಂತ ಹೇಳಿದ್ರೆ ವಾಂತಿ ಆಗೋ ಚಾನ್ಸ್ ಕಡಿಮೆ ಆಗ್ತಾ ಹೋಗ್ತದೆ. ಸರ್ ಇದೇನು ಲೈಫ್ ಲಾಂಗೇ ಇರ್ತದೆ ಸರ್? ನೋ, ಲೈಫ್ ಲಾಂಗ್ ಇರಲ್ಲ. 0 to 6 months ಈ ಥರ ಆಗೋದು ನಾರ್ಮಲು. 6 months to 1 year ಆಲ್ಮೋಸ್ಟ್ 80 to 90% ಕಡಿಮೆ ಆಗ್ತದೆ. ಮೋರ್ ದೆನ್ 1 year ಕಾಣೋದೇ ಇಲ್ಲ. ಥ್ಯಾಂಕ್ ಯು.